ನನ್ನ ಸ್ನೇಹಿತ ಸಿದ್ದರಾಮಯ್ಯ, ನನ್ನ ಕೊಲೆಗೂ ಒಟ್ಟಿಗೆ ನಾವು ಕೆಲಸ ಮಾಡಿದವರು. ನಾನು ಲಘುವಾಗಿ ಮಾತನಾಡಲ್ಲ. ಅವರಿಗೆ ನುಂಗಲಾರದ ತುಟ್ಟು ಇವತ್ತು. ಇದೇ ಸಂಕಷ್ಟನ ಕುಮಾರಸ್ವಾಮಿನೂ ಅನುಭವಿಸಿದ್ರು ಒಂದು ಕಾಲದಲ್ಲಿ. ಈಗ ಕುಮಾರಸ್ವಾಮಿಯವರು ಕೇಂದ್ರದ ಮಂತ್ರಿ ಆಗಿದ್ದಾರೆ. ಇಂಗ್ಲೀಷ್ ಪತ್ರಿಕೆಗಳು ಕೊಡಪ್ಪ, ನಾನೆಲ್ಲ ಪತ್ರಿಕೆಗಳನ್ನು ನೋಡಿದೆ. ಕುಮಾರಸ್ವಾಮಿಯವರಿಗೆ ಮಾಡೋದಕ್ಕೆ ಬೇರೆ ಕೆಲಸ ಇಲ್ಲ. ಪಾಪ ನಮ್ಮ ಮುಖಂಡರುಗಳು ಅಂತ ಹೇಳೋದಿಲ್ಲ, ಅವ್ರಿಗೆ ಮಾಡೋದಕ್ಕೆ ಕೆಲಸ ಇಲ್ಲ. ಯಾವಾಗಲೂ ನನ್ನ ಮೇಲೆ ಡಗನರಳೆ ಕೊಡಪ್ಪ, ಇಲ್ಲೇ ಅದನ್ನೇ ಇಲ್ಲೇ ಕುಮಾರಸ್ವಾಮಿ ಅವ್ರಿಗೆ ಈ ಪೇಟಿಗಿತ್ತು ಹೇಳ್ತಾರೆ, ನಿನ್ನ ಸ್ಪೆಕ್ಟ್ಸ್ಗಳು ಸ್ಪೆಕ್ಟ್ಸ್ ಕೊಟ್ಟು ಕುಮಾರಸ್ವಾಮಿಯವರು ಏನು ಮಾಡಿದ್ರೋ ಅದನ್ನೇ ನಾನು ಮಾಡ್ತಾ ಇದ್ದೇನೆ ಅಂತ ಹೇಳಿ ಅವರು ಹೇಳಿದ್ದಾರೆ. ಅದನ್ನು ಓದಬೇಕಾದಿಲ್ಲ, ತಗೋ, ಎಲ್ಲ ಪೇಪರ್ಸಲ್ಲಿದೆ. ಕುಮಾರಸ್ವಾಮಿ ಏನು ಮಾಡಿದ್ರೋ ಅದನ್ನೇ ನಾನು ಮಾಡ್ತಾ ಇದ್ದೀನಿ ಅಂತ ಹೇಳಿದ್ದಾರೆ. Shivkumar takes a dig at HDK for criticizing Bidadi Township project. Details ಎಲ್ಲ ಇದೆ. ನಾನು ಎಲ್ಲ ಪೇಪರ್ ನೋಡಿದ್ದೀನಿ. ಹೌದು, 1994ರಲ್ಲಿ ನಾನು ರಾಮನಗರದಲ್ಲಿ ಗೆದ್ದು ಈ ರಾಜ್ಯದ ಮುಖ್ಯಮಂತ್ರಿ ಆದೆ. ಆ ಜನತೆ ಕೊಟ್ಟ ಆಶೀರ್ವಾದ ಬಲ ಈ ದೇಶದ ಪ್ರಧಾನಮಂತ್ರಿನೂ ಆದೆ. ನಾನು ಆ ರಾಮನಗರಕ್ಕೆ ಏನು ಮಾಡಿದ್ದೇನೆ, ಇಂಡಸ್ಟ್ರಿ, ಮತ್ತೊಂದು ನೀರಾವರಿ, ಈವನ್ ಶುಗರ್ ಫ್ಯಾಕ್ಟ್ರಿ, ಬೆಂಗಳೂರು ಏನು ನೀರು ಕೊಡ್ತೇವೋ ಕುಡಿಯುವ ನೀರನ್ನ, ಅದು ರಾಮನಗರ, ಸಾತ್ನೂರು, ಚನ್ನಪಟ್ಟಣ, ಈ ಎಲ್ಲ ಟೌನ್ಗಳಿಗೆ ಕುಡಿಯುವ ನೀರು
ತಿಮ್ಮೇಗೌಡ ಅಂತ ಹೇಳಿ ಒಬ್ಬ ಶುಗರ್ ಫ್ಯಾಕ್ಟ್ರಿ, ನಂಗೆ ಜ್ಞಾಪಕ ಇದೆಯಪ್ಪ. ಇದೆಲ್ಲ ಮಾಡಿದೆ ನಾನು. ಅನೇಕ ಸೇತುವೆಗಳು, ರಸ್ತೆಗಳು, ಅವೆಲ್ಲ ಪ್ರಶ್ನೆ ಬೇಡ. ಈಗ ಭಾಳ ಮುಖ್ಯವಾಗಿ ನನ್ನ ಮುಂದೆ ಇರ್ತಕ್ಕಂಥ ಸಮಸ್ಯೆ, ಕುಮಾರಸ್ವಾಮಿ ಬೆಂಗಳೂರು ಅತ್ಯಂತ ಹೆಚ್ಚು ವಾಹನಗಳ ದಟ್ಟಣೆ, ಜನಸಂಖ್ಯೆಯ ದಟ್ಟಣೆ, ಇದನ್ನು ಸ್ವಲ್ಪ ಸಡಿಲಗೊಳಿಸಬೇಕು ಅಂತೇಳಿ 5 ಟೌನ್ಶಿಪ್ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ರು. 5 ಕೊಡಪ್ಪ, ಕೊಡು, ನನ್ನ ಕೈ ಕೊಟ್ಬಿಡು. ಇಲ್ಲಿದೆ ಅದರ ಕಾಪಿ. ಇದನ್ನು ಪ್ರೊಸೀಡಿಂಗ್ಸ್ ಆಫ್ ದಿ ಗವರ್ಮೆಂಟ್ ಆಫ್ ಕರ್ನಾಟಕ 2006 ಇಲ್ಲಿದೆ. ಟೌನ್ಶಿಪ್ ಯಾವುದು? ಮಾಗಡಿ, ನಂದಗುಡಿ, ಹೊಸಕೋಟೆ ಹತ್ರ, ಆಮೇಲೆ ಕಸ್ಬಾ ಹೋಬಳಿ ರಾಮನಗರ ತಾಲೂಕು, ಬಿಡದಿ ರಾಮನಗರ ತಾಲೂಕು, ಸೋಲೂರು ಮಾಗಡಿ ತಾಲೂಕು, ಇನ್ನೊಂದು ಸಾತ್ನೂರು ಕನಕಪುರ ತಾಲೂಕು. 5 ಟೌನ್ಶಿಪ್ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ರು. ಅದಕ್ಕೆ ಒಂದು ಕಂಪನಿಯವರು 400 ಕೋಟಿ ಡಿಪಾಸಿಟು ಮಾಡಿದ್ರು ರಾಮನಗರಕ್ಕೆ, ಬಿಗಡದಿಗೆ. ವಿಶೇಷವಾಗಿ ಒಂದು ಪ್ರಾಜೆಕ್ಟನ್ನು ಅವ್ರ ಪ್ರಪೋಸಲ್ ಕೊಟ್ಟು 400 ಕೋಟಿ ಹಣ ಕೂಡ ಅವರು ಡಿಪಾಸಿಟ್ ಮಾಡಿದರು. ಇವರು ಭೂಮಿನ ಅಕ್ವೈರ್ ಮಾಡೋದಕ್ಕೆ ನೋಟಿಫಿಕೇಶನ್ ಮಾಡಲಿಲ್ಲ. ಸರ್ಕಾರದ ಒಂದು ನಿರ್ಣಯ ಮಾಡಿದರು. ಆಗ ಸತ್ಯ ಸಂಶೋಧನೆಯ ಒಂದು ಸಮಿತಿ, ಕಾಂಗ್ರೆಸ್ನವ್ರದ್ದು, ಈ ಭೂಮಿಯೆಲ್ಲ ಕುಮಾರಸ್ವಾಮಿ ಹೊಡೆಯೋಕೆ ಹೊರಟಿದ್ದಾನೆ ಅಂತೇಳಿ ಸತ್ಯ ಸಂಶೋಧನೆಯ ಸಮಿತಿ ಎಲ್ಲ ಕಡೆ ಹೋದರು. ರೈತರನ್ನ ಎತ್ತುಗಡೆ ಕಟ್ಟಿದರು. ಇನ್ನು ನಿಮ್ಮ ಭೂಮಿಯೆಲ್ಲ ಅಕ್ವೈರ್ ಮಾಡ್ಕೊಂಡು ಮುಳುಗಿಸ್ತಾರೆ, ಇವನಿಗೆ ನೀವು ಓಟ್ ಕೊಟ್ರಿ ಅಂತ ಹೇಳಿ ಎತ್ತುಗಡೆ ಕಟ್ಟಿದರು. ಆಗ ಈ ಬಿಡದಿ ಜನ ಕೂಡ ಕುಮಾರಸ್ವಾಮಿ ಹತ್ರ ಬಂದು, ನಾವು ಇದರಿಂದ ಬದುಕ್ತಾ ಇದ್ದೀವಿ, ನೀವು ನಮಗೆ ತೊಂದರೆ ಮಾಡ್ತಾ ಇದ್ದೀರಿ, ನಿಮ್ಮ ಅಪ್ಪನ ಗೆಲ್ಲಿಸ್ಕೊಟ್ವಿ, ನಿಮ್ಮನ್ನು ಗೆಲ್ಲಿಸಿದ್ದೀವಿ, ನೀವು ನಮ್ಗೆ ಅನ್ಯಾಯ ಇದಕ್ಕೆ ವಿಶೇಷವಾಗಿ ಆ ಕಂಪನಿ ಯಾವುದು? DLF. ಡಿ ಎಮ್